ಎಲ್ರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತು 23rd ಸ್ಯಾಟರ್ಡೆ. ಅರ್ನ್ ಪ್ರೋನಲ್ಲಿ ಇವತ್ತು 1900 ತೋರಿಸಿದ್ದಾನೆ. 15 ಅವರ್ಸ್ ಡ್ಯೂಟಿ ಇರುತ್ತೆ, ಅದರಲ್ಲಿ 2 ಅವರ್ಸ್ ಬ್ರೇಕ್ ಇರುತ್ತೆ. ಆದರೆ ಆರ್ಡ್ರು ಟಾರ್ಗೆಟ್ ಅಂತ ಏನು ಇರಲ್ಲ ಇದರಲ್ಲಿ. ಆನ್ಲೈನ್ ಹೋಗ್ಬಿಟ್ಟು ಡ್ಯೂಟಿ ಸ್ಟಾರ್ಟ್ ಮಾಡೋಣ ಬನ್ನಿ. ಫಸ್ಟ್ ಆರ್ಡ್ರು ಶ್ರೀ ಕೃಷ್ಣ ವೈಭವ ಗ್ರ್ಯಾಂಡ್ ಹೋಟೆಲಿಂದ. ಪಿಕಪ್ ನೋಡಿ 2.11 ಇದೆ, ಡ್ರಾಪ್ 0.92 ಇದೆ. ಬನ್ನಿ ಇದನ್ನು ಪಿಕಪ್ ಮಾಡಿಬಿಟ್ಟು ಡ್ರಾಪ್ ಮಾಡೋಣ. 0456 ಆರ್ಡರ್ ಅಂತೂ ರೆಡಿ ಇತ್ತು, ಬರ್ತಿದ್ದಂಗೆ ಕೊಟ್ಟರು. ಪಿಕಪ್ ಮಾಡಿಕೊಂಡೆ, ಇವಾಗ ಜಸ್ಟ್ ಕಂಪ್ಲೀಟ್ ಆಗಿದೆ ಪಿಕಪ್ಪು. ಡ್ರಾಪ್ ಲೊಕೇಶನ್ ಹೋಗ್ಬಿಟ್ಟು ಡ್ರಾಪ್ ಮಾಡೋಣ. ಈಗ ಸೆಕೆಂಡ್ ಆರ್ಡ್ರು ಫಾರಮ್ ಮಾಲಲ್ಲಿ ಬಂದಿರೋದು, IDC ಕಿಚನಲ್ಲಿ. ಬೆಳಗ್ಗೆ ಮಾಲಲ್ಲಿ ಜಾಸ್ತಿ ಜನ ಯಾರೂ ಇರಲ್ಲ ಅಂತಂದು ಹೇಳ್ಬಿಟ್ಟು ಹಂಗೆ ಹೆಲ್ಮೆಟ್ನ ಹಾಕ್ಕೊಂಡೇ ಬಂದೆ ನಾನು. ನಿಮಗೆ ಫಾರಮ್ ಮಾಲ್ ತೋರಿಸೋಣ ಅಂತ ಅಂದ್ಕೊಂಡೆ, ಆದರೆ ಆರ್ಡರ್ ರೆಡಿ ಇತ್ತು. ಪಿಕಪ್ ಮಾಡಿಕೊಂಡು ವಾಪಸ್ ಹೊರಟೆ. ನೆಕ್ಸ್ಟ್ ಟೈಮ್ ಬಿದ್ದಾಗ ತೋರಿಸ್ತೀನಿ ಬಿಡಿ ಮಾಲ್ನ. ಇಲ್ಲೆಲ್ಲ ಸೆಕೆಂಡು ಥರ್ಡ್ ಫ್ಲೋರಲ್ಲಿ ಮನೆ ಇರೋರು ಏನು ಮಾಡ್ತಾರೆ ಅಂದರೆ ಆಲ್ಮೋಸ್ಟ್ CODನೇ ಆರ್ಡ್ರ್ ಮಾಡ್ತಾರೆ. ಯಾಕೆ ಅಂದರೆ ಮೇಲೆ ಬಂದ್ಬಿಟ್ಟು ನಾವು ಕೊಡಬೇಕು ಅಂತ. ಇದು ಕೂಡ ಅಷ್ಟೇ CODನೇ ಇತ್ತು, ಮತ್ತು ಕಸ್ಟಮರ್ ಲಾಸ್ಟಿಗೆ UPI ಪೇಮೆಂಟೇ ಮಾಡಿದ್ರು. ನೋಡೋಣ ಇವತ್ತು 1900 ಇದೆ ಅಲ್ವ ಟಾರ್ಗೆಟು, ರೀಚ್ ಆಗುತ್ತಾ ಇಲ್ಲ ಏನು ಕತೆ ಅಂತ. ಫುಲ್ ವಿಡಿಯೋ ನೋಡಿ, ಅದರಲ್ಲಿ ಗೊತ್ತಾಗುತ್ತೆ. ಲಾಸ್ಟಿಗೆಲ್ಲ ಹೇಳ್ತೀನಿ. ಹಂಗೆ PK ಕನ್ನಡಿಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಆರ್ಡರ್ನ ಡೆಲಿವರಿ ಕಂಪ್ಲೀಟ್ ಮಾಡಿಬಿಟ್ಟು ಹಂಗೆ ಒಂದೆರಡು ಸ್ಟೆಪ್ ಕೆಳಗೆ ಇಳಿತಾ ಇದ್ದೆ. ಆಗಲೇ ಇನ್ನೊಂದು ಆರ್ಡ್ರ್ ಆಗ್ದ, ಗೌಡ್ರ ಮನೆ ಮುದ್ದೆ ಅಂತ. ಈ ಅರ್ನ್ ಪ್ರೋ ಆಪ್ಷನಲ್ಲಿ ಡ್ಯೂಟಿ ಮಾಡಿದರೆ ಬ್ಯಾಕ್ ಟು ಬ್ಯಾಕ್ ಆರ್ಡ್ರ್ ಕೊಡ್ತಾ ಇರ್ತಾನೆ, ಟೈಮ್ ವೇಸ್ಟ್ ಮಾಡಿಸಲ್ಲ. ಏನು ನಮ್ಮನ್ನೆಲ್ಲ ಸೆಲೆಬ್ರಿಟಿ ಅನ್ಕೊಂಬಿಟ್ಟೇನಪ್ಪ ಡೆಲಿವರಿ ಬಾಯ್ಸ್ನ. ಬುಕ್ಕಲ್ಲೆಲ್ಲ ನಮ್ಮ ಹೆಸರು, ಮೊಬೈಲ್ ನಂಬರು, ಸಿಗ್ನೇಚರ್ ಎಲ್ಲ ತೊಗೊತಾರೆ. 502045 ಹಾಂ B15 ಮೇಡಮ್, ಇನ್ನೊಂದು ಕ್ಯಾರೆಟ್ ಕೊಡಿ. ವಜಿ ಇದೆ, ವೇಟ್ ಇದೆ ಬೀಳುತ್ತೆ ಮತ್ತೆ. ಹಾಂ ಸರಿ. 20 ಆರ್ಡ್ರ್ ಆಗಿದೆ. 20 ಆರ್ಡ್ರು 1242. ಇದರಲ್ಲಿ ಆಲ್ರೆಡಿ ಒಂದು ಟೈಮ್ ಕಂಪ್ಲೀಟ್ ಆಗಿದೆ. 600 ರೂಪಾಯಿ ಕಂಪ್ಲೀಟ್ ಆಗಿದೆ. ಇನ್ನು 1300 ರೂಪಾಯಿ 19 ರೂಪಾಯಿ ಕಂಪ್ಲೀಟ್ ಆಗಬೇಕು. 8512 ಕೊಡಿ ಮೇಡಮ್. 8512 ಅವಾಗಿನ ಕೆಳಗತ್ತೀನಿ, ಇವತ್ತು ಕೇಳಿಸ್ಕೊಂತ ಇಲ್ಲ. ಇದು ಫಾಲ್ಕಾನ್ ಸಿಟಿ ನೋಡಿ, ಫಾರಮ್ ಮಾಲ್ ಪಕ್ಕದಲ್ಲೇ ಬರೋದು. ಇದು ದೊಡ್ಡ ಬಿಲ್ಡಿಂಗ್ಗಳು ಇರ್ತಾವಲ್ಲ ಅದೇ. ಹಾಂ, ಫೋನ್ ಪೇ ಮಾಡ್ತೀರಾ? ಕ್ಯಾಶ್ ಇದೆಯಾ? ಹಾಂ 200. ಹಾಂ ಥ್ಯಾಂಕ್ಸ್ ಅಣ್ಣ. ಈ ಥರ ಕ್ಯಾಶ್ ಆ್ಯಂಡ್ ಡೆಲಿವರಿ ಎಲ್ಲ ಬರೋ ದುಡ್ಡುಗಳು ಎಲ್ಲಿ ಹೋಗ್ತಾವೋ ಏನು ಕತೆನೋ ಏನೂ ಗೊತ್ತಾಗಲ್ಲ ನೋಡಿ. ಅದೆಷ್ಟೇ ಪರ್ಸಲ್ಲಿ ಜೋಡಿಸಿಟ್ಕೊಂಡ್ರು ಕೂಡ ಎಲ್ಲ ಬರೀ ಪೆಟ್ರೋಲ್ಗೆ ಹೋಗಿರುತ್ತೆ ಅರ್ಧ. ಜಾಸ್ತಿ ಕ್ಯಾಶ್ ಆ್ಯಂಡ್ ಡೆಲಿವರಿನೇ ಬರಬಾರ್ದು. ಅದು ಏನು ಲೆಕ್ಕನೇ ಸಿಗೋದಿಲ್ಲ. ಕ್ಯಾಶ್ ಆ್ಯಂಡ್ ಡೆಲಿವರಿ ಬಂದುಬಿಟ್ರೆ ದುಡ್ಡು ಎಲ್ಲಿ ಹೋಗುತ್ತೋ ಏನು ಕತೆನೋ ಗೊತ್ತೇ ಆಗೋದಿಲ್ಲ. ಇವಾಗ ಟೈಮ್ ಬಂದ್ಬಿಟ್ಟು 6:12. 2 ಆಫರ್ ಕಂಪ್ಲೀಟ್ ಆಗಿದೆ. 1300 ರೂಪಾಯಿ 1300 ಕಂಪ್ಲೀಟು. ಇನ್ನೂ ಟೈಮ್ ಬಂದ್ಬಿಟ್ಟು 5.5 ತಾಸು ಡ್ಯೂಟಿ ಮಾಡಬೇಕು. ಇವಾಗ ಅಮೌಂಟು 1353 ರೂಪಾಯಿ ಆಗಿದೆ. ಆರ್ಡರು 22 ಆರ್ಡ್ರ್ ಆಗಿದ್ದಾವೆ ಅಷ್ಟೇ. ಲಾಸ್ಟ್ ಆರ್ಡ್ರು ಬರ್ಗರ್ ಕಿಂಗಿಂದ ತೊಗೊಂಡು ಬಂದರೆ ಕಸ್ಟಮರ್ ಹೆಸರು ಶಶಾಂಕ್ ಜಿ. ರಾತ್ರಿ ನೋಡಿದರೆ 12 ಗಂಟೆ 5 ನಿಮಿಷ ಐತೆ. ಈ ಟೈಮ್ನಲ್ಲಿ ಈ ರೋಡಲ್ಲಿ ಆರ್ಡ್ರ್ ಮಾಡೋವನೆ, ಫೋನೇ ಎತ್ತುತ್ತಾ ಇಲ್ಲ. ಎಂಥದ್ದು ಮಾಡೋದು ಗುರು, ಫೋನೇ ಪಿಕ್ ಮಾಡ್ತಾ ಇಲ್ಲ ಕಸ್ಟಮರು. ಲಾಸ್ಟಿಗೂ ಆರ್ಡರ್ನ ಕ್ಯಾನ್ಸಲ್ ಮಾಡಿಕೊಂಡು ಕಸ್ಟಮರಿಗೆ ಕಾಲ್ ಮಾಡಿ, ಆಮೇಲೆ ಮತ್ತೆ 30 ಮಿನಿಟ್ಸ್ ನ್ಯೂ ಕಸ್ಟಮರಿಗೆ ವೇಟ್ ಮಾಡಿ, ಅವರಿಗೂ ಮತ್ತೆ ಆಫ್ ರೇಟಿಗೆ ಸಿಕ್ತು. ಮತ್ತು ಆ ಲೊಕೇಶನಿಗೆ ಹೋಗಿ ಅವ್ರಿಗೆ ಕೊಟ್ಬಿಟ್ಟು ಕಂಪ್ಲೀಟ್ ಮಾಡಿದೆ ಆರ್ಡ್ರ್. ಆದರೂ ಇವತ್ತು ಅರ್ನಿಂಗ್ಸ್ ನೋಡಿ 2300 ರೂಪಾಯಿ ಆಗೈತಿ. ತೋರಿಸಿದ್ದು 1900 ರೂಪಾಯಿ. ಅಂತೂ ಇಂತೂ ಇವತ್ತು 3 ಆಫರ್ ಕೂಡ ಕಂಪ್ಲೀಟ್ ಆಗಿದೆ.